ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಇದು ನಮ್ಮ ಒಂದು ನೆಕ್ಸ್ಟ್ ಡೇಯ ಒಂದು ಬಾಗಾ ಬೀಚ್ನ ಒಂದು ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ, ನಾವು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾವು ಬಾಗಾ ಬೀಚ್ಗೆ ಎಂಟರ್ ಆಗುವಂಥದ್ದು. ಸೊ ಎಸ್, ನಾವಿವಾಗ ಬಾಗಾ ಬೀಚ್ಗೆ ಎಂಟರ್ ಆಗಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿಯ ಒಂದು ಸ್ಯಾಂಡ್ನ ಕೂಡ ನಾನು ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ, ಬಿಕಾಸ್ ಅಲ್ಲಿಯ ಸ್ಯಾಂಡ್ ಕೂಡ ತುಂಬಾ ಕ್ಲೀನಾಗೂ ಇತ್ತು ಹಾಗೂ ತುಂಬಾ ಚೆನ್ನಾಗೂ ಇತ್ತು ನೋಡಲಿಕ್ಕೆ. ಆ್ಯಂಡ್ ನಾವು ಬಾಗಾ ಬೀಚ್ಗೆ ಎಂಟರ್ ಆಗಿದ್ದೀವಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಏನಂತಾರೆ ಬೀಚ್ನ ನೋಡ್ತಾ ಇರುವಂಥದ್ದು ನನ್ನ ಲೈಫಲ್ಲಿ. ಸೊ ಇಲ್ಲಿಗೆ ಬಂದಾಗ ನಮಗೆ ಒಂದು ಹೊಸ ವರ್ಲ್ಡ್, ಅಂದರೆ ಒಂದು ಹೊಸ ಪ್ರಪಂಚಕ್ಕೆ ಬಂದಿದ್ದೀವೇನೋ ಅನ್ನೋ ಒಂದು ಫೀಲ್ ಆಗ್ತಾ ಇತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ನಿಮ್ಗೇನು ರೆಫರ್ ಮಾಡ್ತೀನಿ ಅಂದರೆ, ನೀವು ಯಾರಾದರೂ ಗೋವಾ ಅಥವಾ ಎಲ್ಲಿ ಯಾವ ಟೈಮಲ್ಲಿ ಯಾವ ಊರೇ ಆಗಿರ್ಬೋದು, ನೀವೇನಾದರೂ ಬೀಚ್ಗೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಒಂದು ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಆಗಿರಬೇಕು. ಆ ಟೈಮಲ್ಲಿ ನೀವು ಹೋದರೆ ಒಂದು ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಿಸಿಲು ಅಂತ ಹೇಳಿ ನಮಗೆ ಯಾವುದೇ ರೀತಿಯಾದ ಎಂಜಾಯ್ಮೆಂಟ್ ಕಡಿಮೆ ಆಗಿಬಿಡುತ್ತೆ, ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ನಿಮಗೊಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ. ನೀವೇನಾದರೂ ಯಾವುದೇ ರೀತಿಯಾದಂಥ ಬೀಚ್ಗೆ ಹೋಗ್ಬೇಕಂದ್ರೆ ಒಂದು ಟೈಮ್ ಒಂದು 4 ಓ ಕ್ಲಾಕ್ 3 ಓ ಕ್ಲಾಕ್ ಆ ರೀತಿಯಾಗಿ ಬಿಸಿಲು ಕಡಿಮೆ ಆದಮೇಲೆ ಹೋಗಿ. ಸೊ ನೀವು ಕೂಡ ಸ್ವಲ್ಪ ಹೊತ್ತು ಜಾಸ್ತಿನಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತಾನೆ. ಆ್ಯಂಡ್ ನಾವು ಗೋವಾದಲ್ಲಿ ಆಲ್ಮೋಸ್ಟ್ ಒಂದು 3-4 ಬೀಚ್ಗೆ ಹೋದ್ವಿ. ಬಟ್ ನಮಗೆ ತುಂಬ ಇಷ್ಟ ಆದಂಥ ಬೀಚ್ ಬಂದ್ಬಿಟ್ಟು ಬಾಗಾ ಬೀಚ್. ತುಂಬಾ ಕ್ಲೀನ್ ಆ್ಯಂಡ್ ಟೈಡಿ ಆಗಿತ್ತು. ಯಾವುದೇ ರೀತಿಯಾದಂಥ ಗಲೀಜಾಗಲಿ ಏನೂ ಇಲ್ಲಿ ಇರಲಿಲ್ಲ. ಒಂದೊಂದು ಬೀಚ್ಗೆ ಹೋದಾಗ ಅಲ್ಲಿ ಒಂಥರ ಸ್ಮೆಲ್ ಬರ್ತಾಯಿತ್ತು ನೀರೆಲ್ಲ. ಆ್ಯಂಡ್ ನೀರು ಕೂಡ ತುಂಬಾ ಸಾಲ್ಟಿ ಆಗಿರ್ತಿತ್ತು ಮತ್ತು ಕ್ಲೀನಾಗಿರ್ತಾ ಇರಲಿಲ್ಲ ಕೆಲವೊಂದು ಬೀಚಲ್ಲಿ. ಬಟ್ ಈ ಬೀಚ್ ಅಂತೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆಲ್ಲ. ಸೊ ಯಾರಾದರೂ ಗೋವಾಗೆ ಹೋದರೆ, ಬೀಚ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ ಬಾಗಾ ಬೀಚ್ನ ಮಾತ್ರ ಖಂಡಿತವಾಗ್ಲೂ ಮಿಸ್ ಮಾಡಿಬಿಡಿ ಅಂತ ಹೇಳ್ತೇನೆ. ಸೊ ನೀವು ನೋಡ್ತಾ ಇರ್ಬೋದು ನಾವು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಿದ್ದೀವಿ ಅಂತ. ನಮಗಂತೂ ನಮ್ಮೆಲ್ಲರಿಗೂ ಫಾರ್ ದ ಫಸ್ಟ್ ಟೈಮ್ ನಾವಿಲ್ಲಿ ಒಂದು ಬೀಚ್ನ ನೋಡ್ತಾ ಇರೋದು. ಆ್ಯಂಡ್ ನನ್ನ ಮಗನೂ ಕೂಡ ನಮ್ಮೊಟ್ಟಿಗೆ ಬೀಚ್ಗೆ ಬಂದು ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಅದಾದಮೇಲೆ ಆ್ಯಂಡ್ ಏನು ಗೊತ್ತಾ, ಬಾಗಾ ಬೀಚಲ್ಲಿ ನಿಮಗೆಲ್ಲ ರೀತಿಯಾದಂಥ ಒಂದು ಫೆಸಿಲಿಟಿ ಇರುತ್ತೆ. ನೀವೆಲ್ಲ ಇಲ್ಲಿ ಆಟ ಆಡಿ ಆದಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ರೂಮ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಅಂದರೆ ಲೈಕ್ ನೀವು ಪೇ ಮಾಡಿಬಿಟ್ಟು ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲ ನೀವೇನಾದ್ರು ಬಾತ್ ಅಂದರೆ ನೀವು ಸ್ನಾನ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೂ ಕೂಡ ನಿಮಗೆ ಫೆಸಿಲಿಟಿ ಇರುತ್ತೆ. ಅದಕ್ಕೆ ಒನ್ ಪರ್ಸನ್ಗೆ 30 ರೂಪೀಸ್ ಏನೋ ಇರುತ್ತೆ. ನಾವು ಇಲ್ಲಿ ಆಟ ಆಡಿದಾಗ ಆ್ಯಕ್ಚುಲಿ ನಾವೇನು ಡ್ರೆಸ್ ಏನು ಚೇಂಜ್ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ಯಾವುದೇ ರೀತಿಯಾದಂಥ ಸ್ನಾನನೂ ಕೂಡ ಮಾಡ್ಲಿಕ್ಕೆ ಹೋಗಲಿಲ್ಲ. ಬಟ್ ನಾವು ಲಾಸ್ಟಲ್ಲಿ ಬರುವಾಗ ನಾವು ಅಂಜನಾ ಬೀಚ್ಗೆ ಹೋದ್ವಿ. ಬಟ್ ಅಲ್ಲಿ ತುಂಬಾ ನಮ್ಮ ಒಂದು ಏನು ಹೇಳ್ತಾರೆ ಕಂಡೀಷನ್ ತುಂಬಾ ಚೆನ್ನಾಗಿ ಅನಿಸ್ತಿರ್ಲಿಲ್ಲ, ತುಂಬ ಕೆಟ್ಟದಾಗಿತ್ತು. ಯಾಕಂದರೆ ತುಂಬ ಬಿಸಿಲಿತ್ತು ಆ ಟೈಮಲ್ಲಿ ಹೋದಾಗ. ಆ್ಯಂಡ್ ಅಲ್ಲಿನ ನೀರು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ, ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡ್ತು ಅಲ್ಲಿ ಆಟ ಆಡಿದ್ಮೇಲೆ. ಕೆಲವೊಬ್ಬರಿಗೆ ಅಲ್ಲಿ ನೀರು ಸೆಟ್ ಆಗಲ್ಲ, ನಮ್ಗೆ ಯಾರಿಗೂ ಕೂಡ ಸೆಟ್ ಆಗಲಿಲ್ಲ. ತುಂಬಾ ಟ್ಯಾನ್ ಕೂಡ ಆದ್ವಿ ನಾವು ಆ ಬೀಚ್ಗೆ ಹೋದ್ಮೇಲೆ, ಬಿಕಾಸ್ ಬಿಸಿಲಿತ್ತಲ್ಲ. ಅದಾದಮೇಲೆ ನಮಗೆಲ್ಲಿ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಎಲ್ಲೂ ಒಂದು ಪ್ಲೇಸ್ ಸಿಗಲಿಲ್ಲ. ಸೊ ದಟ್ ನಾವು ಮತ್ತೆ ರಿಟರ್ನ್ ಬಾಗಾ ಬೀಚ್ ಹತ್ರನೇ ಬರಬೇಕಾಯಿತು. ಬಾಗಾ ಬೀಚ್ಗೆ ಬಂದು ನಮ್ಮ ಒಂದು ಡ್ರೆಸ್ ಎಲ್ಲ ಏನಿರುತ್ತೆ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ನಿಮಗೆ ಬಾಗಾ ಬೀಚ್ ಹತ್ರ ಎಲ್ಲ ರೀತಿಯಾದಂಥ ರೆಸ್ಟೋರೆಂಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ನೀವು ಅಲ್ಲಿ ಮಾಡಬಹುದು. ನಿಮಗೆ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ಕೂಡ ಇರುತ್ತೆ. ಆ್ಯಂಡ್ ಹಾಗೆ ನಿಮಗೆ ಟೈಮಿಂಗ್ಸ್ ಕೂಡ ಗೊತ್ತಿರಬೇಕಾಗತ್ತೆ ಅಂತ ಹೇಳಿ ನಾನು ಟೈಮಿಂಗ್ಸ್ ಕೂಡ ನಿಮಗೆ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಸೊ ಮಾರ್ನಿಂಗ್ ಮೇ ಬಿ ನನಗೆ ಟೈಮಿಂಗ್ಸ್ ಮಾರ್ನಿಂಗ್ ಎಷ್ಟೊತ್ತಿಗೆ ಓಪನ್ ಅಂತ ಗೊತ್ತಿಲ್ಲ. ಬಟ್ ಈವ್ನಿಂಗ್ ಕ್ಲೋಸಿಂಗ್ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 6 ಓ ಕ್ಲಾಕಿಗೆಲ್ಲ ನೀವು ನೀರಿಂದ ಆಚೆ ಬಂದುಬಿಡಬೇಕು. 6:30 ಒಳಗೆಲ್ಲ ಅವರು ಅಲ್ಲಿನ ಒಂದು ಗಾರ್ಡ್ ಏನಿರ್ತಾರೆ ಅವ್ರು ನಿಮ್ಮನ್ನ ಹೊರಗಡೆ ಬರಲಿಕ್ಕೆ ಅನೌನ್ಸ್ ಮಾಡ್ತಾರೆ. ಬಿಕಾಸ್ ನಿಮಗೆ ಅದು ನೈಟ್ ಆಗ್ತಾ ಏನಾಗುತ್ತೆ, ವೇವ್ ಅಲೆ ಏನಿರುತ್ತೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಿಮಗೆ ಸೇಫ್ ಇರಲ್ಲ ಅಂತ ಹೇಳಿಬಿಟ್ಟು ಅವರು
ಆ ಟೈಮ್ಗೆಲ್ಲ ನಿಮ್ಮನ್ನ ಹೊರಗೆ ಬರಲಿಕ್ಕೆ ಅವರು ನಿಮಗೆ ಅನೌನ್ಸ್ ಮಾಡ್ತಾ ಇರ್ತಾರೆ. ಸೊ ಇದೊಂದು ನಿಮಗೆ ಗೊತ್ತಿರಲಿ ಅಂತ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಬಿಕಾಸ್ ನಮಗೂ ಕೂಡ ಗೊತ್ತಿರಲಿಲ್ಲ ಎಷ್ಟು ಟೈಮ್ಗೆ ಓಪನ್ ಇರುತ್ತೆ, ಎಷ್ಟು ಟೈಮ್ಗೆ ಓಪನ್ ಅಂದರೆ ಇನ್ ದ ಸೆನ್ಸ್ ನಮಗೆ ಅಲೋ ಮಾಡ್ತಾರೆ ಒಳಗಡೆ, ಆ್ಯಂಡ್ ಯಾವ ಟೈಮ್ಗೆ ನಾವು ಹೊರಗಡೆ ಬರಬೇಕಾಗತ್ತೆ, ಕ್ಲೋಸಿಂಗ್ ಟೈಮ್ ಯಾವ ಟೈಮ್ ಇರುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಅಲ್ಲಿನ ಒಂದು ಅವ್ರನ್ನ ಕೇಳಿ ನಾವು ತಿಳ್ಕೊಂಡಿದ್ವಿ. ಸೊ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಈ ಪ್ಲೇಸಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ನಿಮ್ಮ ಹತ್ರ ಏನಾದರೂ ಒಳ್ಳೆ ರೀತಿಯಾದಂಥ ಫೋನ್ ಇಲ್ಲ ನಮ್ಮ ಹತ್ರ ಇಲ್ಲ, ಅಥವಾ ನಾವು ಫೋನ್ ತೊಗೊಂಡು ಹೋಗಲಿಕ್ಕೆ ಭಯ, ಸೇಫ್ ಇರಲ್ಲ ನೀರ ಹತ್ರ ಅಂತ ಹೇಳಿದ್ರೆ, ಆ್ಯಂಡ್ ನಾವು ಕೂಡ ಒಂದು ಕಂಡೀಷನ್ ಲೈಕ್ ನಾವು ಕೂಡ ಒಂದು ರೀತಿಯಾದಂಥ ಒಂದು ಸಿಚುವೇಶನ್ನ ಫೇಸ್ ಮಾಡಬೇಕಾಯಿತು. ನನಗೆ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡ್ ಪಾಕೆಟಲ್ಲಿ ಫೋನ್ ಇತ್ತು ಅಂತ ಹೇಳಿ. ಬೈ ಮಿಸ್ ನಾವು ಬಿದ್ದಾಗ ಅವ್ರ ಪಾಕೆಟಲ್ಲಿ ಫೋನ್ ಇದ್ದಿದ್ದರಿಂದ ಅವರು ಕೂಡ ಬಿದ್ದು 2 ಫೋನು ಕೂಡ ನಮ್ಮದು ಹಾಳಾಯಿತು. ಸೊ ನೀವೇನಾದರೂ ಈ ರೀತಿಯಾದಂಥ ನೀರಿರುವಂಥ ಪ್ಲೇಸ್ಗೆ ಹೋಗ್ತೀನಿ ಅಂದರೆ ನಿಮ್ಮ ಒಂದು ಮೊಬೈಲ್ಸ್ ಬಗ್ಗೆ, ನಿಮ್ಮ ಒಂದು ಕಾಸ್ಟ್ಲಿ ಥಿಂಗ್ಸ್ ಬಗ್ಗೆ ನೀವೇ ಸೇಫ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ನನ್ನ ಒಂದು 2 ಫೋನ್ ಏನಿತ್ತು, ನನ್ನ ಹಸ್ಬೆಂಡ್ ಫೋನ್ ಹಾಗೂ ನನ್ನ ಸಿಸ್ಟರ್ ಫೋನ್ ನೀರಿನಲ್ಲಿ ಬಿತ್ತು. ಬಟ್ ನೀರು ತೊಗೊಂತು, ಆ ಟೈಮಲ್ಲಿ ಅದು ಸ್ವಿಚ್ ಆಫ್ ಆಯಿತು. ಒಂದು 2 ಡೇಸ್ವರೆಗೂ ಕೂಡ ಆನ್ ಆಗಲಿಲ್ಲ. ಬಟ್ ಬಂದು ನಾವು ಸ್ವಲ್ಪ ಇಲ್ಲಿ ಸರಿ ಮಾಡಿಸಿದ್ವಿ. ಥ್ಯಾಂಕ್ ಗಾಡ್ ಅದು ಬರೀ ಡಿಸ್ಪ್ಲೇ ಮಾತ್ರ ಹೋಗಿತ್ತು. ಆ್ಯಂಡ್ ಈ ರೀತಿಯಾಗಿ ಎಲ್ಲರಿಗೂ ಒಂದು ಚಾನ್ಸ್ ಆಗಲ್ಲ. ಸೊ ನೀವು ಅಲ್ಲೇ ನಿಮಗೆ ಒಂದು ಫೋನ್ ಇಡುವಂಥ ಒಂದು ಪೌಚ್ ಕೂಡ ಸಿಗುತ್ತೆ. ಸೊ ಈ ರೀತಿಯಾದಂಥ ಪೌಚ್ನ ಕೂಡ ನೀವು ತೊಗೊಂಡು ನಿಮ್ಮ ಒಂದು ಸೇಫ್ಟಿ ಮೆಷರ್ಮೆಂಟ್ನ ನೀವು ಫಾಲೋ ಮಾಡ್ಕೋಬಹುದು. ಆ್ಯಂಡ್ ಹಾಗೆ ಅಲ್ಲಿ ನಿಮಗೆ ಕ್ಯಾಮ್ರಾಮ್ಯಾನ್ಸ್ನು ಕೂಡ ಅವೈಲೇಬಲ್ ಇರ್ತಾರೆ. ಆ್ಯಂಡ್ ನಾವು ಕೂಡ ಕೆಲವೊಂದು ಫೋಟೋಸ್ನ ತೊಗೊಂಡಿದ್ವಿ. ಆ ಫೋಟೋಸ್ನ ನಾನಿಲ್ಲಿ ನಿಮಗೆ ಆ್ಯಡ್ ಮಾಡ್ತಾ ಇದ್ದೀನಲ್ಲ. ಸೊ ಇದೇ ಫೋಟೋಸು ನಾವಲ್ಲಿ ತೊಗೊಂಡಿದ್ದು. ಒಂದು ಫೋಟೋಗೆ ಅವರು 50 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ನಾವು 1-2 ಫೋಟೋ ಅಂತ ಹೇಳ್ಬಿಟ್ಟು ಒಂದು 32 ಫೋಟೋಸ್ ಏನೋ ತೊಗೊಂಡ್ವಿ. ಆಲ್ಮೋಸ್ಟ್ ಒಂದು 1000 ರೂಪೀಸ್ವರೆಗೂ ನಾವು ಅಲ್ಲಿ ಫೋಟೋಸ್ನ ಕೂಡ ನಾವು ತೊಗೊಂಡ್ವಿ. ಒಳ್ಳೆ ರೀತಿಯಾಗಿ ಅವರು ಫೋಟೋಸ್ನ ಕೂಡ ನಿಮಗೆ ತೆಗೆದುಕೊಡ್ತಾರೆ. ನಿಮ್ಗೆ ಇಷ್ಟ ಆದರೆ ನೀವು ಇಷ್ಟ ಆದಂಥ ಫೋಟೋಸ್ನ ಬೈ ಮಾಡ್ಬೋದು ಅಂತ ಹೇಳ್ತಾ, ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿತ್ತು ನಮ್ಮ ಒಂದು ಬಾಗ ಬೀಚ್ನ ಜರ್ನಿ ಅಂತ. ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ನಿಮ್ಮ ಹತ್ರ ಒಂದು ನಮ್ಮ ಸ್ವೀಟ್ ಮೂಮೆಂಟ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಏನಾದರೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ನಿಮ್ಮ ಮುಂದೆ ಬರ್ತೀನಿ. ಗೋವಾ ಸೀರೀಸೇ ನೆಕ್ಸ್ಟ್ ಪಾರ್ಟ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ವಿಡಿಯೋಸ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಮುಂದೆ ಇನ್ನಷ್ಟು ವ್ಲಾಗ್ಸ್ಗಳ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.